ಲಾಸ್ಟ್ ಟೈಮ್ ನೀವು ಕೋರ್ಟ್ ಮೆಟ್ಲು ಎತ್ತಿದ್ರಿ, ಏನೇನೋ ಪ್ರಯತ್ನಗಳಾದವು, ಅದು ಕೇವಲ ಒಂದು ಕಾನೂನು ಹೋರಾಟ ಅಂತೂ ಆಯ್ತು, ಅಲ್ಲಿಗೆ ನಿಂತೋಯ್ತು. ಬಿಜೆಪಿ ಬರೀ ಈ ಸ್ಟೇಟ್ಮೆಂಟ್, ಸೋಷಿಯಲ್ ಮೀಡಿಯಾ ಸ್ಟೇಟ್ಮೆಂಟ್ ಇಲ್ಲಿ ಸೀಮಿತ ಆಗ್ತಾ ಇದೆ, ಫೀಲ್ಡ್ ಅಲ್ಲಿ ಏನು ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಜನರು ನಾವು ನೀವೆಲ್ಲ ಒಂದು ಪ್ರತಿಭಟನೆನೂ ಮಾಡಕ್ಕೆ ನಾನೇ ಪ್ರತಿಭಟನೆ ಮಾಡಿದ್ದೀನಿ ಮೆಟ್ರೋ ಸ್ಟೇಷನ್ ಅಲ್ಲಿ. ಅಂತ ಭಂಡ ಸರ್ಕಾರ ಇದ್ರೆ ಏನ್ ಮಾಡ್ತೀರಾ ನೀವು? ನಾ ಹೋಗಿದ್ದೀನಿ ಕೋರ್ಟಿಗೆ, ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಹೊರಗಡೆ ತಗೊಂಡು ಬನ್ನಿ ಅಂತ. ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಅನ್ನ ಮುಚ್ಚಿಡೋ ಅಂತ ಕೆಲಸ ಯಾಕೆ ಮಾಡಿದ್ರು ರಾಜ್ಯ ಸರ್ಕಾರ? ಇದನ್ನ ಇಂಡಿಯಾ ಪಾಕಿಸ್ತಾನದ ಯಾವುದೋ ಒಂದು ಸೀಕ್ರೆಟ್ ಇರೋ ಡಾಕ್ಯುಮೆಂಟ್ ಇದು. ಕೋರ್ಟಿಗೆ ಹೋಗಿ 3 ತಿಂಗಳಲ್ಲಿ ಕೋರ್ಟ್ ಅಲ್ಲಿ ಆರ್ಡರ್ ಮದ್ದಾದ್ಮೇಲೆ ಇವರು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ರಿಲೀಸ್ ಮಾಡಿದ್ರು. ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ರಿಲೀಸ್ ಆಗಿ ಅದನ್ನು ಓದಿದ ಮೇಲೆ ತಾನೇ ನಮಗೆ ಗೊತ್ತಾಗಿದ್ದು. ಇದ್ರೊಳಗಡೆ ಮ್ಯಾಥಮೆಟಿಕಲ್ ಎರರ್ ಮಾಡಿದ್ದಾರೆ. 2017ನೇ ಇಸ್ವಿ ಅಂತ ತಗೊಳ್ಳೋದ್ರ ಜಾಗದಲ್ಲಿ 2016ನೇ ಇಸ್ವಿನ ಬೇಸ್ ಇಯರ್ ಆಗಿ ತಗೊಂಡಿದ್ದಾರೆ. ಇದ್ರೊಳಗಡೆ ಮಿಸ್ಟೇಕ್ಗಳು ಮಾಡಿದ್ದಾರೆ ಅಂತ ಇದನ್ನ ತಗೊಂಡು ಹೋಗಿ ಈ ಎಲ್ಲ ತಪ್ಪುಗಳು ಮಾಡಿದ್ದಾರೆ ಅಂತ 25 ಪೇಜ್ ಡಾಕ್ಯುಮೆಂಟ್ ರೆಡಿ ಮಾಡಿ ಅಧ್ಯಯನ ಮಾಡಿ BMRCL ಆಫೀಸ್ಗೆ ಹೋಗಿ ಗಲಾಟೆ ಮಾಡಿದರೆ ಅಧಿಕಾರಿಗಳು ಯಾರೂ ಬಂದೇನು ಮಾತಾಡ್ಲಿಲ್ವಲ್ಲ. ಹ್ಞೂ 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 ಅಂತ ಹೇಳಿ ಎಲ್ಲರೂ ಕೇಳಿಸ್ಕೊಂಡ್ವಿ ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ನಾವು ಮಾತಾಡ್ತೀವಿ, ನಮ್ಮ MD ತಿಳಿಸ್ತೀವಿ. ಇದಕ್ಕೋಸ್ಕರನ ನೀವಿರೋದು? ನೀವು ಪ್ರಶ್ನೆ ಕೇಳಿದ ತಕ್ಷಣ ಕೇಂದ್ರ ಸರ್ಕಾರ ಮಾಡ್ತು ಅಂತ ಸುಳ್ಳು ಹೇಳೋದ್ರ ಬದಲು ನಿಮ್ ಕೈಲಿರೋಂಥದ್ದನ್ನ ಮಾಡಿ. ಈಗ ನಮ್ಮ ಕೈಲಿದೀವಿ, ನಾವು ಮಾಡಿದೀವಪ್ಪ. ನಾನು ಕೇಂದ್ರ ಸರ್ಕಾರಕ್ಕೆ ಇವತ್ತು ಸ್ಪಷ್ಟವಾಗಿ ಪತ್ರ ಬರೆದಿದ್ದೀನಿ, ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ಪತ್ರ ಬರೆದಿದ್ದೀನಿ, ಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ, ನಾನು ಕೋರ್ಟ್ ಹೋಗಿ ಹೋರಾಟ ಮಾಡಿದ್ದೆ ಇದ್ರ ಹಿಂದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಯಾಕೆ ಮಾಡ್ತಾ ಇಲ್ಲ ಇದನ್ನ? ಕೇಂದ್ರ ಸರ್ಕಾರ ಇದನ್ನ ಮಾಡೋದಾಗಿದ್ರೆ SIRಗೆಲ್ಲ ಮಾಡಕ್ ರೆಡಿ ಇದೀರಿ ನೀವು, EVM ಮಾಡಕ್ ರೆಡಿ ಇದೀರಿ ಕೇಂದ್ರ ಸರ್ಕಾರದ ಮೇಲೆ. ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟಿಗೆ ಹೋಗಿ ಆರ್ಗ್ಯೂ ಮಾಡಿದಾಗ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಅಲ್ಲಿ, ನಿಮ್ಮೆಲ್ಲ MP ಇವತ್ತು ಒಳ್ಳೇದು ಅಂತ. ಜನರ ಪರವಾಗಿ ಹೋಗಿ. ಪ್ರತಿ ಸತಿನೂ ನೀವು ನಮ್ಮ ಅಧಿಕಾರ ನಮ್ಮ ಕುರ್ಚಿ ಅನ್ನೋದ್ರ ಬದಲು ಒಂದ್ಸತಿ ಸಾಮಾನ್ಯ ಜನರ ಪರವಾಗೂ ಹೋಗಿ ಕೋರ್ಟಿಗೆ ನೀವು. ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರದ ಈ ದರ ಇಂಪೋಸಿಷನ್ ನ ವಿರುದ್ಧವಾಗಿ ರಾಜ್ಯ ಸರ್ಕಾರದ ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕಿದ್ರು ಅಂತ ಹೋಗ್ಲಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿ ಆರ್ಗ್ಯುಮೆಂಟ್ ಮಾಡಲಿ. 15 ಲಕ್ಷ ಜನ ಓಡಾಡ್ತಾರೆ ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಪ್ರತಿ ದಿವಸ. ಆ ಸಾಮಾನ್ಯ ಜನರ ಪ್ರತಿನಿಧಿಯಾಗಿ ಹೋಗ್ಲಿ. ಇನ್ನೇನು ಬೇಡ, ಒಂದು ಪತ್ರ ಬರೀಲಿ ಕೇಂದ್ರ ಸರ್ಕಾರಕ್ಕೆ. ಇವರು ಅವ್ರ ಬಂಡವಾಳ ಗೊತ್ತಾಗತ್ತವಾಗ. ನಮಗೂ ಗೊತ್ತಾಗ್ತಾ ಇಲ್ಲ ಸರ್ ಇವ್ರದ್ದು ಏನು ಷಡ್ಯಂತ್ರ ಅಂತ. ಏನಿದೆ ಅಂತ ಗೊತ್ತಿಲ್ಲ. ಇದ್ರದ್ದು ಹಿಂಗಡೆ ಏನು ಕಾಣದ ಕೈಗಳು ಏನಿದ್ರ ಹಿಂದೆ ಇದನ್ ಮಾಡ್ತಾ ಇದೆ ಗೊತ್ತಿಲ್ಲ. ನಾನು ಆಗ್ಲೇ ಹೇಳದ್ನಲ್ಲ, ಈಗ ಮೆಟ್ರೋ ಕಟ್ಟಕ್ಕೆ ನಾವು ಸಾಲ ತಗೊಳ್ತಾ ಇದ್ವಿ, ಈಗ ಮೆಟ್ರೋಲ್ ಓಡಾಡಕ್ ಜನ ಸಾಲ ತಗೋಬೇಕಾಗಿದೆ. ಆ ತರ ಇವಾಗ ಮೆಟ್ರೋ ದರ ಇವತ್ತು ಏರಿಕೆ ಆಗ್ತಾ ಇದೆ. ಇದು ಇಡೀ ದೇಶದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಇದು. ನಿಮಗೆ ನಾನು ಮಾಧ್ಯಮದವರಲ್ಲೂ ರಿಕ್ವೆಸ್ಟ್ ಮಾಡುವಂಥದ್ದು, ದಯವಿಟ್ಟು ತಾವು ಮೆಟ್ರೋ MDಗೆ ಹೋಗಿ ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ಹೋಗಿ ಒಂದು ರಿಕ್ವೆಸ್ಟ್ ಮಾಡಿ, ಅವ್ರಿಗೊಂದು ಪ್ರಶ್ನೆ ಕೇಳಿ. ಮುಂಬೈ ಮೆಟ್ರೋನು ಇದೇ ಸಿಮೆಂಟು ಇದೇ ಕಬ್ಬಿಣದಲ್ಲೇ ಕಟ್ತಾರೆ, ಅವರೂ ಇದೇ ಎಲೆಕ್ಟ್ರಿಸಿಟಿನೇ ತಗೊಂಡು ಅವರು ಸರ್ವಿಸಸ್ ರನ್ ಮಾಡ್ತಾ ಇದ್ದಾರೆ. ಅವ್ರು ಹೆಂಗ್ ನಿಮ್ಗಿಂತ ಕಡಿಮೆ ರೇಟಲ್ಲಿ ನಡೀತಾ ಇದೆ? ಡೆಲ್ಲಿ ಮೆಟ್ರೋ ನಿಮ್ ತರನೇ ಕಟ್ಟಿರೋದು, ನಿಮ್ಗಿಂತ ಕಡಿಮೆ ರೇಟು. ದೇಶದಲ್ಲಿ ಪ್ರತಿ ನಗರದಲ್ಲೂ ನಿಮ್ಗಿಂತ ಕಡಿಮೆ ಸರ್ವಿಸ್ ರೇಟಲ್ಲಿ ಮೆಟ್ರೋ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ನೀವು ಏನ್ ಸ್ಪೆಷಲ್ ಆಗಿ ನೀವು ಏನ್ ಅಂತದ್ ಮಾಡಿದೀರಾ? ಏನಾದ್ರೂ ಚಿನ್ನ ಅಥವಾ ಬೆಳ್ಳಿ ಏನಾದ್ರೂ ಮಿಕ್ಸ್ ಮಾಡಿದೀರಾ ನೀವು ಕಟ್ಟಬೇಕಾದಾಗ ಮೆಟ್ರೋ ಪಿಲ್ಲರ್ಗಳಲ್ಲಿ? ಅಥವಾ ನೀವು ಎಲೆಕ್ಟ್ರಿಸಿಟಿನ ಯಾವ್ದಾದ್ರು ಒಂದು ಸ್ಪೆಷಲ್ ಆಗಿ ಇಲ್ಲಿಂದ ಕಾಸ್ಟ್ಲಿ ಎಲೆಕ್ಟ್ರಿಸಿಟಿ ತಗೊಂಡ್ಬರ್ತಾ ಇದ್ದೀರಾ? ಅಥವಾ ನೀವು ಮೆಟ್ರೋ ಪ್ರಯಾಣಿಕರಿಗೆ ಒಳಗಡೆ ಹೋದಾಗ ಅವ್ರಿಗೆ ಏನಾದ್ರು ನೀವು ತಿಂಡಿ, ಸ್ಯಾಂಡ್ವಿಚ್, ಬರ್ಗರ್ ಏನಾದ್ರು ಕೊಡ್ತೀರಾ ಒಳಗಡೆ ಹೋದಾಗ? ಏನಿದೆ ನಿಮ್ದು ಮೆಟ್ರೋ ಸರ್ವಿಸ್ ಅಲ್ಲಿ ಇಷ್ಟೊಂದು ರೇಟ್ ಜಾಸ್ತಿ ಆಗಕ್ಕೆ? ವೈ ಈಸ್ ಬ್ಯಾಂಗ್ಳೂರ್ ಮೆಟ್ರೋ ದ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಇನ್ ದ ಕಂಟ್ರಿ? ಇದಕ್ಕೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಿದೆ. ಇದು ಸಾಮಾನ್ಯ ಜನರ ದುಡ್ಡಿನ ಲೂಟಿ ನಡೀತಾ ಇರುವಂತದ್ದು ಬೆಂಗಳೂರು ಮೆಟ್ರೋದಲ್ಲಿ. ಅವರ ಇನ್ಎಫಿಷಿಯನ್ಸಿಗೆ ಅವ್ರು ಕರೆಕ್ಟ್ ಆಗಿ ಯಾವುದೇ ಪ್ರಾಜೆಕ್ಟ್ ಅನ್ನ ಅವ್ರು ಹೇಳಿದ್ದಂತ ಟೈಮ್ ಒಳಗಡೆ ಕಂಪ್ಲೀಟ್ ಮಾಡದಲ್ಲೇ ಇರೋದಕ್ಕೆ, ಆ ಕಾಸ್ಟ್ ಓವರ್ ರನ್ಗಳನ್ನ
ಮ್ಯಾನೇಜ್ ಮಾಡೋದಕ್ಕೋಸ್ಕರ ಜನರಿಂದ ಈ ರೀತಿ ದುಡ್ಡು ಇಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು. ನಮ್ಮ ಕಡೆ ಆಗಿರುವಂತದ್ದು ನಾವು ಸ್ಪಷ್ಟವಾಗಿ ಕೆಲಸ ಮಾಡಿ ಪತ್ರ ಬರೆದಿದ್ದೀನಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾಳೆ ಯಾಕೆ ಇವಾಗಲೇ ಬರೀರಿ ಪತ್ರ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ. ರೇಟ್ ಜಾಸ್ತಿ ಆಗಿದೆ, ನಿಮ್ಮ ಕೈಲಿ ಇರೋದ್ರಿಂದ ನೀವು ಇದನ್ನು ಕಡಿಮೆ ಮಾಡಿ ಅಂತ ಹೇಳಿ ಬರೀರಿ. ಮುಂದೇನಾಗುತ್ತೆ ಅನ್ನೋದು ನಾವೆಲ್ಲರೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.